ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಹನಾ ಗ್ಯಾಲಕ್ಸಿ. ಏನಪ್ಪ ಅಂದರೆ ನಾವು ಇವತ್ತು ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ ಮನೆ ಪೂಜೆ ಮಾಡಿ ಈಗ ಉಕ್ಕುಡುಗೆ ಬಂದಿದ್ವಿ. ಉಕ್ಕುಡುಗೆ ಬಂದ್ವಿ, ಎಂಟ್ರೆನ್ಸ್ ಆಗಿ ತಡೆ ಹೊಡಿಸ್ತಾ ಇದ್ವಿ. ಹೋಗೋಣ ಅಲ್ಲಿಗೆ. ತಡೆ ಹೊಡ್ಸ್ಕೊಂಡು ಎಂಟ್ರೆನ್ಸ್ ಬಂದ್ವಿ ಗೈಸ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಶ್ ಏನಿಲ್ಲ, ಆರಾಮಾಗಿ ಫ್ರೀ ಆಗಿದ್ದಾರೆ. ಉಫ್, ಕೊನೆಗೂ ದರ್ಶನ ಆಯಿತು. ಫ್ರೀ ಇತ್ತು, ಯಾರು ಜನ ಇರಲಿಲ್ಲ, ಸೊ ಫ್ರೀ ಆಯಿತು. ಅಮ್ಮ ಇದು ಒಳ್ಳೇದಾಗಲಿ ಅಂತ ಮನೆಗೆ ತಗೋತಾರೆ. ಅದಾದ್ಮೇಲೆ ಪ್ರಸಾದ ತಗೊಂಡ್ವಿ. ಮನೆಗೆ ಸ್ವಲ್ಪ ಇರಲಿ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಮನೆಗೆ ಬಂದ್ವಿ. ಮನೆಗೆ ಬಂದು ದೋಸೆ ಮಾಡಿದ್ರು ಅಮ್ಮ. ದೋಸೆ ಎಲ್ಲ ತಿನ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ಟು ಇವಳು ಬಂದ್ಲು. ಇವಳು ರೆಡಿಯಾಗಿ ಮನೆಗೆ ಹೋಗಿ ದೋಸೆ ತಿನ್ಕೊಂಡು ಬಟ್ಟೆ ಎಲ್ಲ ಮಡಚಿಟ್ಟು ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ರೆಡಿಯಾಗಿ ಇವಾಗ ಎಲ್ಲ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೇ ಹೋಗ್ತೀವಿ ಅಂತ. ಅಂಜಲಿ ಅವರು ತಿಂತಾ ಇದ್ದಾರೆ ಗೈಸ್, ನೋಡಿ. ಅಚ್ಚ ಖಾನಾ ಅಂಜಲಿ, ಕ್ಯೂ ಖಾನಾ ಪಲಾವ್ ಕಾವು. ಅದಾದಮೇಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ ಗೈಸ್. ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಮತ್ತೆ ಡ್ರೆಸ್ ಚೇಂಜ್ ಮಾಡಿದೆ. ಬೇರೆ ಡ್ರೆಸ್ ಹಾಕೋಗೋಣ ಅಂತ ಇಲ್ಲಿಂದ ಹೊಡ್ತಾ ಇದ್ವಿ. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆದೆ. ರೆಡಿ ಆಗ್ಬಿಟ್ಟು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಗೈಸ್. ನಾವು ಫೈನಲಿ ರೆಡಿಯಾಗಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬಂದು ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು. ಚಾಮುಂಡಿ ಬೆಟ್ಟ ನೋಡೋಣ ಬನ್ನಿ. ನಮ್ಮ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ತುಂಬಾ ಫೇಮಸ್ಸು ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ಹೋಗಿ ಕಾಲು ತೊಳ್ಕೊಂಡು ದೇವಸ್ಥಾನದ ಹೊರಗಡೆ ಹೋಗಬೇಕು ದರ್ಶನ ಮಾಡೋಕ್ಕೆ. ಸೊ ಮೋಸ್ಟ್ಲಿ ಕ್ಲೋಸ್ ಆಗಿದೆ ಅಂತ ಅನ್ಕೋತೀನಿ, ಬಟ್ ಐ ಡೋಂಟ್ ನೋ ಏನಂತ. ಇವರೆಲ್ಲ ಇಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ರೆಸ್ಪೆಕ್ಟ್ ಏನು ಮಾಡ್ತಾ ಇದ್ದೀರಾ? ಹಲೋ ಕರೋನು, ಹಲೋ ಹಲೋ ಚಿನ್ನು, ಏನು ಮಾಡ್ತಾ ಇದ್ದೀರಾ? ಇದು ಬರೀ ದೇವಸ್ಥಾನಕ್ಕೆ ಹೋಗೋಣ. ಒಂದೇ ನೋಡ್ತಾ ಭಯ್ಯ. ಅಭಿಮಾನಿಗಳೊಂದು ಫೋಟೋ ಕೇಳ್ತಾ ಇದ್ದಾರೆ, ಫೋಟೋ ತೆಗೀರಿ. ಹಾಯ್ ಕರು ಅಂಜಲಿ, ಹಾಯ್. ನಾನು ಬೆಳಿಗ್ಗೆ ಉಕ್ಕುಡಕ್ಕೆ ಹೋಗಿದ್ನಲ್ಲ, ಅಲ್ಲಿ ಕಟ್ಟಿರೋದಿದೆ. ಎಂಟ್ರೆನ್ಸಲ್ಲಿ ನಮಗೆ ನಾಮ ಹಾಕಿದ್ರು. ನಾಮ ಅಂದರೆ ನಿಮ್ಮ ನಾಮ, ನೀವು ಅಂದ್ಕೊಳ್ಳೋ ನಾಮ ಅಲ್ಲ. ನಾಮ ಹಾಕ್ಕೊಂಡು ದರ್ಶನ ಮಾಡೋಣ. ಹಾಂ, ಅದಕ್ಕೆ ಹೋಗ್ತಾ ಇರೋದು. ಫೈನಲಿ ಗೈಸ್ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದ್ವಿ. ಇವಾಗ ಚೆನ್ನಾಗಿ ದರ್ಶನ ಆಯಿತು. ರಶ್ ಏನಿರಲಿಲ್ಲ, ಪರವಾಗಿಲ್ಲ ಗೈಸ್. ಏನಂದರೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಅನು ಅಂತ, ಅವಳಿಗೆ ಕನ್ನಡ ಬರಲ್ಲ. ಅವಳಿಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ ಅಂತ ಕೇಳೋಣ, ಓಕೆನಾ? ಅನು, ಹಾಯ್ ಅನು. ಹಾಯ್. ಕನ್ನಡ ಮೇ तुमको कौन सा हीरो पसंद? पुनीत राजकुमार. बॉम्बे ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ನೋಡಿ, ನಮ್ಮ ಮನೆಗೂ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬಾ ಇಷ್ಟ. ಅವಳಿಗೂ ಗೊಂಬೆ ಹೇಳ್ತೈತೆ ಸಾಂಗು. ಪುನೀತ್ ರಾಜ್ಕುಮಾರ್ ಸರ್ ಯಾರಿಗೆ ಇಷ್ಟ ಹೇಳಿ? ಐ ಲವ್ ಪುನೀತ್ ರಾಜ್ಕುಮಾರ್. ನನ್ನ ಕನ್ನಡ ಹೀರೋಸ್ ಆಲ್ಮೋಸ್ಟ್ ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ, ಬಟ್ ಇಷ್ಟ ಅಂತ ಬಂದರೆ ಯಶ್ ಸರ್ ಅಂದರೆ ನಂಗೆ ತುಂಬಾ ಇಷ್ಟ. ಪುನೀತ್ ರಾಜ್ಕುಮಾರ್ ಸರ್ ಅಂದರೂ ತುಂಬಾ ಇಷ್ಟ. ನಮ್ಮ ಮನೆಗೂ ಪುನೀತ್ ಸರ್ ಇಷ್ಟ ಅಂತೆ. ಮನೋರೆ, ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ ಮನೋರೆ? ಅಪ್ಪು ಬಾಸ್. ಅಪ್ಪು ಬಾಸ್ ಯಾವ್ದಾದ್ರು ಒಂದೊಳ್ಳೆ ಸಾಂಗ್ ಹೇಳಿ ನೋಡೋಣ. ಈ ಥರ ಪೆದ್ದು ಥರ ಆಡಿ ಅಂದರೆ ಇವರು. ನಿಂಗೆ ಯಾವ ಹೀರೋ ಇಷ್ಟ ಕನ್ನಡದಲ್ಲಿ? ಏನು? ದರ್ಶನ್. ಓಕೆ, ದರ್ಶನ್ ಯಾವ ಸಾಂಗ್ ಇಷ್ಟ? ಗೊಂಬೆ 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 ಗೊಂಬೆ. ಓಕೆ, ಕಿರಣ್ ಅವರೇ, ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಎಲ್ರು ಇಷ್ಟ. ಅನು, ಮೇಡಮ್ ನಿಮಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಧ್ರುವ ಸರ್ಜಾ ಒಳ್ಳೆ ಸಾಂಗ್ ಹೇಳಿ ಮೇಡಮ್. ಅಭಿಮಾನಿ ಅಂತೀರಾ ಮೇಡಮ್? ಹೇಳಿ ಮೇಡಮ್. ನೋಡಿ, ಅಭಿಮಾನಿ ಅಂತ ಸಾಂಗ್ ಹೇಳ್ತಾ ಇಲ್ಲ ಇವ್ರು. ಹಿಂಗಾದ್ರೆ ನಮ್ಗೆ ಎಷ್ಟು ಇಷ್ಟ.
ಎಷ್ಟು ಯಾವ್ದಾದ್ರು ಒಂದು ಸಾಂಗ್ ಹೇಳ ಅದು ಹೇಳ. ಇವನು ಸಣ್ಣ ಅವಳು ಮೂನು ಇಬ್ರು ಕೂಡ ಅವೆಲ್ಲು ನಾನು. ಅದು ಇಷ್ಟ. ನನ್ನ ಫೇವ್ರೆಟ್ ಸಾಂಗ್ ಯಾವುದು ಅಂತ ಅಂದರೆ ನನ್ನ ಬೆನ್ನಲ್ಲಿನ ಕಣ್ಣಲ್ಲ ಅವಳ ಕಡೆ ಉಸಿರು ಕಟ್ಟುವುದು ನಿಂತಲ್ಲಿ ನಿಂತ ಕಡೆ ಕನಸು ನಕ್ಷತ್ರ ಎನಿಸುವುದು ಎಲ್ಲ ಕಡೆ ವಯಸ್ಸು ತಿಳಿಯದಲೇ ನಡುಗುವುದು ತುಂಬ ಕಡೆ. ರಾಟೆ ಫಿಲ್ಮ್ ಸಾಂಗ್ ತುಂಬಾ ಇಷ್ಟ. ಫೈನಲಿ ಇವಾಗ ಚಾಮುಂಡಿ ಬೆಟ್ಟ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೈಗೊಂದು ದಾರ ಕಟ್ಟಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಕೈಗೆ ದಾರ ಕಟ್ಸ್ಕೊಳ್ಳೋದಂದು ಫಿಕ್ಸು. ನನಗಂತೂ ದಾರ ಅಂದರೆ ತುಂಬಾ ಇಷ್ಟ. ಬಂದಾಗೆಲ್ಲ ನಾನು ಈ ರೆಡ್ ಮತ್ತು ಎಲ್ಲರೂ ದಾರವನ್ನು ಕಟ್ಸ್ಕೊತೀನಿ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅಂದರೆ ಇದು ಫುಲ್ಫಿಲ್ ಆಗಲ್ಲ ದಾರ ಕಟ್ಸ್ಕೊಳ್ಳಿಲ್ಲ ಅಂದರೆ. ಸೊ ಎಲ್ಲರೂ ಕಟ್ಟಿಸ್ಕೊಂಡು ಈಗ ಮುಂದೆ ಹೋಗ್ತೀವಿ. ಮನು ಮನು ಜುಟ್ಟು ತಾನೆ ಜುಟ್ಟು ಏನಾದರೂ ಶಾಪ್ ಮಾಡೋಣ ಅಂತ ಹಂಗೆ ಮುಂದೆ ಹೋದ್ವಿ. ತಗೊಳ್ಳಿಲ್ಲ, ಒಂದು ಗೊಂಬೆ ಇತ್ತು ನೋಡಿದ್ವಿ. ಏನಂದರೆ ನಾವು ದರ್ಶನ ಮಾಡಿ ಶಾಪಿಂಗ್ ಮಾಡಿ ನೋಡಿ ಬ್ಯಾಗು ಎಲ್ಲ ತಗೊಂಡು ಇವಾಗ ಬಂದ್ವಿ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ. ನಂಗೆ ಕಾಲು ನೋಡ್ತಾ ಇದ್ದಪ್ಪ ಅಂತ ನಾನು ಇಲ್ಲಿ ಬಂದು ಕೂತಿದ್ದೀವಿ. ಇವಾಗ ಅವ್ರು ಬಂದ ತಕ್ಷಣ ಚಿರುಮುರಿ ಏನಾದ್ರು ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಚಿರುಮುರಿ ಅನು ನಮಗೆ ಕಲ್ಲಂಗಡಿ ಹಣ್ಣು ಕೊಡ್ಸಿದ್ದಾಳೆ. ಅನು ಥ್ಯಾಂಕ್ ಯು. ಅನು ವೆಲ್ಕಮ್. ನೀಟಾಗಿ ತಿನ್ನು. ಸ್ಪೂನ್ ಬಿದೋಗ್ಬಿಡುತ್ತೆ ಸ್ಪೂನ್. ನಮ್ಮ ಮೈಸೂರನ್ನ ನಾರ್ಮಲ್ ಆಗಿ ನೋಡಿದ್ರೆ ಸಕ್ಕದಾಗಿರುತ್ತೆ, ಬಟ್ ಮಳೆ ಬಂದಾಗ ನೋಡಿದ್ರೆ ಅಲ್ಟಿಮೇಟ್ ಅನ್ಕೊಳ್ಳಿ. ಬಾಯ್ಸ್ ವೆಯ್ಟ್ ಮಾಡಿ ಸಾಕಾಯ್ತು. ಮಳೆ ಮಾತ್ರ ನಿಲ್ತಾ ಇಲ್ಲ. ಇವಳಿಗೆ ಬೇಗ ಟೈಮ್ ಆಗ್ಬಿಟ್ಟಿದೆ ಅಕ್ಕ, ಬೇಗ ಬನ್ನಿ ಅಂತ ಇದ್ದಾರೆ. ಮಳೆ ಇವಾಗ ಕಮ್ಮಿ ಆಗಿದೆ, ಇವಾಗಿಂದ ಹೊರಟ್ವಿ. ಬೈ ಬಾಯ್. ಫೈನಲಿ ಮನೆಗೆ ಬಂದ್ವಿ. ಇವಾಗ ಅಂಜಲಿ ಅವರು ಬಜ್ಜಿ ಮಾಡ್ತಾ ಇದ್ದಾರೆ. ಅಂಜಲಿ ಅವರು ಸಾರಿ ಬಂಜಲಿ ಅಂತ ಹೇಳಿ ಅಂಜಲಿ ಅವರು ಪಕೋಡ बनाता क्यों पकोड़ा बेसन ಆನಿಯನ್ का ಪಕೋಡ बनाता. ಆನಿಯನ್ ಪಕೋಡ ಮಾಡ್ತಾ ಇದ್ದಾರೆ ಅಂಜಲಿ ಅವರು. ಈಗ ತಿನ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಗೈಸ್. ನೋಡೋಣ ಹೆಂಗ್ ಮಾಡ್ತಾರೆ ಅಂತ ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ಫೈನಲಿ ಬಜ್ಜಿ ಗೈಸ್ ಏನಂದರೆ ನಾವು ಫೈನಲಿ ಬಜ್ಜಿ ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಬಂದಿದ್ದೀವಿ. ನಮ್ಮ ಮನೆಗೆ ಬಂದ್ವಿ. ಇವಾಗ ಊಟ ಮಾಡ್ಕೊಂಡು ಮಲ್ಕೋಬೇಕು. ನಮ್ಮಮ್ಮ ಮಟನ್ ಸಾಂಬಾರು ರೆಡಿ ಮಾಡಿದ್ದಾರೆ ಭಾಗ್ಯಮ್ಮ ಅವರು. ಇವಾಗ ಊಟ ಮಾಡ್ಕೊಂಡು ಮಲ್ಕೋಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ ಗೈಸ್. ಬಾಯ್. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಿಸ್ ಮಾಡಬೇಡಿ. ಸಹನಾ ಗ್ಯಾಲಕ್ಸಿ ಬಾಯ್.